ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ ರೀತಿಯಾಗಿ ಬಹುಕೋಟಿ ಹಗರಣ ನಡೀತಾ ಇದೆ ಅನ್ನೋಂಥದ್ರ ಬಗ್ಗೆ ತಮ್ಮ ಮುಂದೆ ಈಗಾಗಲೇ ನ್ಯೂಸ್ 18 ಡಿಜಿಟಲ್ ಒಂದು ಸ್ಟೋರಿಯನ್ನು ಮುಂದಿಟ್ಟಿದೆ. ಅದರಲ್ಲಿ ಎಳೆಯಾಗಿ ಹಗರಣ ಯಾವ ರೀತಿಯಾಗಿ ನಡೆಯುತ್ತೆ, ರೈತರು ಯಾವ ರೀತಿಯಾಗಿ ಬಲಿಪಶು ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ವಿಸ್ತೃತವಾದಂತಹ ಮಾಹಿತಿಯನ್ನು ಮುಂದಿಟ್ಟಿದ್ದೀವಿ. ಸದ್ಯ ಇದೀಗ ಈ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಏನು ಪ್ರಕರಣ ದಾಖಲಾಗಿತ್ತು, ಆ ಪ್ರಕರಣದ ಪ್ರಮುಖ ಆರೋಪಿಗಳು ಯಾರ್ಯಾರು, ಅವರು ಯಾವ ರೀತಿಯಾಗಿ ಈಗ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ, ಪೊಲೀಸ್ ಇಲಾಖೆ ಆಗಿರ್ಬೋದು, SIT ಆಗಿರ್ಬೋದು ಮತ್ತು CID ಆಗಿರ್ಬೋದು, ಮತ್ತು ಈ ತನಿಖಾ ಸಂಸ್ಥೆಗಳು ಈ ಒಂದು ಪ್ರಕರಣವನ್ನು ಯಾವ ರೀತಿಯಾಗಿ ಮುಂದುವರಿಸ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ಮುಂದೆ ಮಾಹಿತಿ ಇಡ್ತಾ ಇದ್ದೀನಿ. ಅದರ ಜೊತೆಗೇನೆ ಈ ಬೆಳೆ ವಿಮೆ ವಿಚಾರದಲ್ಲಿ ಯಾವ ರೀತಿಯಾಗಿ ಏಜೆಂಟ್ರುಗಳು ಮತ್ತು ರೈತರ ಮಧ್ಯೆ ಮಾತುಗಳು ನಡೀತವೆ ಮತ್ತು ರೈತರ ಜೊತೆ ಹೇಗೆಲ್ಲ ಅವರು ತಮ್ಮ ಒಡಂಬಡಿಕೆಯನ್ನು ಮಾಡ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಆಡಿಯೋವನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಒಂದು ಹಗರಣಕ್ಕೆ ಮತ್ತೊಂದು ಸಾಕ್ಷಿ ಕೂಡ ನಿಮ್ಮ ಮುಂದೆ ಬರುತ್ತೆ. ಈ ಸ್ಟೋರಿ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ನೀವೇನು ಕೂಡ ನ್ಯೂಸ್ 18 ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ಅಪ್ಡೇಟ್ಸ್ಗಳನ್ನ ತಿಳಿದುಕೊಳ್ಳಿ. ಎಸ್ ವೀಕ್ಷಕರೇ, ಈಗಾಗಲೇ ನಿಮಗೆ ಹಿಂದಿನ ಸ್ಟೋರಿಯಲ್ಲಿ ತಿಳಿಸಿರುವಂತೆ ಫಸಲ್ ಬಿಮಾ ಯೋಜನೆಯನ್ನು ಒಂದು ವಂಚಕರ ಜಾಲ ಯಾವ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಆ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಹಂತದಲ್ಲಿ ಅವರು ಏನೆಲ್ಲ ಗೋಲ್ಮಾಲ್ಗಳನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ಉದಾಹರಣೆಗಳ ಸಮೇತವಾಗಿ ನಿಮ್ಮ ಮುಂದೆ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದೀನಿ. ಈ ಒಂದು ಯೋಜನೆಯ ಬಗ್ಗೆ ಮತ್ತೊಂದು ಸಾರಿ ನಿಮ್ಮ ಮುಂದೆ ಗಮನಕ್ಕೆ ತರ್ತೀನಿ. ರೈತರು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ, ಪ್ರಕೃತಿ ವಿಕೋಪಗಳಿಗೆ ಬಲಿಯಾದಂಥ ಸಂದರ್ಭದಲ್ಲಿ ನಮಗೆ ಈ ಒಂದು ವಿಮೆ ಕಂಪನಿಗಳ ಮೂಲಕ ಸರ್ಕಾರ ನೆರವು ನೀಡುತ್ತೆ ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಈ ವಿಮೆಯನ್ನು ಸಹಕಾರಿ ಪತ್ತಿನ ಬ್ಯಾಂಕ್ಗಳ ಮೂಲಕ ಆಗಿರ್ಬೋದು, ನ್ಯಾಷನಲೈಸ್ ಬ್ಯಾಂಕ್ಗಳ ಮೂಲಕ ಆಗಿರ್ಬೋದು, ಅಥವಾ ತಾವೇ ಸ್ವಯಂ ಪ್ರೇರಿತವಾಗಿ ಆನ್ಲೈನ್ ಮೂಲಕ ಸಲ್ಲಿಕೆಯನ್ನು ಮಾಡಿ ವಿಮೆಯನ್ನು ತಾವು ಕಟ್ಟಿ ಈ ಭೂಮಿಗೆ ಹಾಕಿದಂಥ ಬೀಜ, ಗೊಬ್ಬರ ಇಂತಹ ಹಣವಾದರೂ ನಮಗೆ ಈ ಇನ್ಶೂರೆನ್ಸ್ ಕಂಪನಿಗಳ ಮೂಲಕ ಈ ಒಂದು ಫಸಲ್ ಬಿಮಾ ಯೋಜನೆಯ ಮೂಲಕ ಬಂದು ತಲುಪುತ್ತೆ ಅನ್ನುವಂತಹ ಮಹತ್ವಾಕಾಂಕ್ಷೆನ ಇಟ್ಕೊಂಡು ಏನು ಸರ್ಕಾರದತ್ತ ಮುಖ ಮಾಡಿಕೊಂಡು ರೈತರು ಕುಳಿತಿರ್ತಾರೆ. ಅಂಥ ರೈತರಿಗೆ ಈ ಒಂದು ವಂಚಕರ ಜಾಲ ಇವತ್ತು ಅವರ ಬಾಯಿಗೆ ಮಣ್ಣು ಹಾಕುವಂಥ ಕೆಲಸವನ್ನು ಒಂದು ವಂಚಕರ ಜಾಲ ಇದು ಕೇವಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ರಾಜ್ಯಾದ್ಯಂತನೇ ಮಾಡಿದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರುವಂತಹ ಅಂಶ. ಇನ್ನು ಮುಧೋಳ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಸಹಾಯಕ ಕೃಷಿ ನಿರ್ದೇಶಕರು ಮುಧೋಳ ಇವರು ಒಂದು ದೂರನ್ನು ನೀಡಿದರು. ಆ ದೂರು ನೀಡಿರುವಂತಹ ದಿನಾಂಕ 2026 ಮಾರ್ಚ್ 10ನೇ ತಾರೀಕಿಗೆ. ಈ ದೂರಿನಲ್ಲಿ 13 ಆರೋಪಿಗಳನ್ನು ನಮೂದು ಮಾಡಿ ಅದರಲ್ಲಿ ಸ್ಪಷ್ಟವಾಗಿ ಯಾವ ರೀತಿಯಾಗಿ ಅಕ್ರಮ ನಡೀತಾ ಇದೆ, ಯಾವ ರೀತಿಯಾಗಿ ಹಗರಣ ನಡೀತಾ ಇದೆ ಅನ್ನೋದನ್ನು ಉಲ್ಲೇಖಿಸಿ ಈ 13 ಜನರ ಹೆಸರನ್ನು ಅವರು ದಾಖಲು ಮಾಡಿ ದೂರನ್ನು ಸಲ್ಲಿಸಿರ್ತಾರೆ. ಈ ಒಂದು ಹಗರಣ ಬಹುಕೋಟಿ ಹಗರಣ ಆಗಿರೋದ್ರಿಂದ ಈ ಒಂದು ಪ್ರಕರಣವನ್ನು SITಗೆ ನಾವು ವಹಿಸ್ತಾ ಇದ್ದೀವಿ. SIT ತಂಡವನ್ನು ರಚನೆ ಮಾಡಿ ಈ ಒಂದು ಜಾಲ ಕೇವಲ ಬಾಗಲಕೋಟೆ ಜಿಲ್ಲೆಯಲ್ಲ, ರಾಜ್ಯಾದ್ಯಂತ ತಮ್ಮದೇ ಆದಂತಹ ಒಂದು ವ್ಯಾಪ್ತಿಯನ್ನು ಹೊಂದಿದೆ. ಆ ಮೂಲಕ ರಾಜ್ಯದಲ್ಲಿಯೂ ಕೂಡ ಇಂಥ ಒಂದು ಹಗರಣ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದಾವೆ. ಮತ್ತು ಮೇಲಾಗಿ ಈ ಒಂದು ಪ್ರಕರಣದಲ್ಲಿ ಕೆಲವೊಂದಿಷ್ಟು ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಪ್ರಮುಖ ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಹೀಗಾಗಿ ಇದನ್ನು SIT ತಂಡಕ್ಕೆ ವಹಿಸ್ತಾ ಇದ್ದೀವಿ ಮತ್ತು CID ತನಿಖೆ ಕೂಡ ನಡೆಯುತ್ತೆ ಅನ್ನೋಂಥದ್ದನ್ನು ಇದು ಪೊಲೀಸ್ ಪ್ರಕಟಣೆಯಲ್ಲಿ ಬಂದಂತಹ ವಿಚಾರ. ಇಲ್ಲಿ ಪ್ರಮುಖವಾಗಿ ಆರೋಪಿಗಳು ಇರುವಂಥದ್ದು ಮೊದಲನೇದಾಗಿ ಏನು 13 ಆರೋಪಿಗಳ ಪೈಕಿ ಕಲ್ಲಪ್ಪ ಹುಣಸಿಕಟ್ಟಿ ಅನ್ನುವಂತಹ ವ್ಯಕ್ತಿ, ಇವರು ರಾಜಕೀಯ ಮುಖಂಡರು ಕೂಡ ಹೌದು, ಮುಧೋಳ ತಾಲೂಕಿನ ಮೆಟ್ಕುಡ್ ಗ್ರಾಮದವರು. ಎರಡನೇ ವ್ಯಕ್ತಿ ಶ್ರೀನಿವಾಸ್ ಪಾಟೀಲ್ ಎನ್ನುವಂಥವ್ರು, ಇವರು BE ಪದವೀಧರ, ಇವರು ಕೂಡ ಮೆಟ್ಕುಡ್ ಗ್ರಾಮದವರೇ. ಕಲ್ಮೇಶ್ ಜುನ್ನೂರ್ ಅನ್ನುವಂತಹ ವ್ಯಕ್ತಿ, ಇವರು ರಾಜಕೀಯ ಹಿನ್ನೆಲೆಯನ್ನು ಹೊಂದಿದ್ದಾರೆ, ರಾಜಕೀಯ ಕಾರ್ಯಕರ್ತರಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಬ್ಬ 4ನೇ ವ್ಯಕ್ತಿ ಶ್ರೀನಿವಾಸ್ ಹುಣಸಿಕಟ್ಟಿ ಅನ್ನೋರು, ಇವರು ರೈತರು ಅಂಥೇಳಿ FIRನಲ್ಲಿ ನಮೂದಾಗಿದೆ. ಮತ್ತೊಬ್ಬ 5ನೇ ವ್ಯಕ್ತಿ ರಮೇಶ್ ಹುಣಸಿಕಟ್ಟಿ, ಇವರು ರೈತರು ಕೂಡ ಹೌದು ಮತ್ತು ರಾಜಕೀಯ ಹಿನ್ನೆಲೆಯನ್ನು ಕೂಡ ಹೊಂದಿದ್ದಾರೆ. 6ನೇ ವ್ಯಕ್ತಿ ಪ್ರಶಾಂತ್ ಕುಮಾರ್ ಅನ್ನುವಂತಹ ವ್ಯಕ್ತಿ, ಈ ವ್ಯಕ್ತಿಯೇ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂಥ ವ್ಯಕ್ತಿ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಮುಧೋಳ ತಾಲೂಕಿನ ಹಲ್ಲುಗಲಿ ಗ್ರಾಮ, ಈತ BE ಪದವೀಧರ ಮತ್ತು ಮೇಲಾಗಿ ರಾಜ್ಯದ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಒಂದು ದೊಡ್ಡ ಹುದ್ದೆಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು 7ನೇದಾಗಿ ಶ್ರೀಕಾಂತ್ ಹಲಗಲಿ ಅನ್ನುವಂಥ ವ್ಯಕ್ತಿ, ಈತನು ಕೂಡ ಹಲಗಲಿ ಗ್ರಾಮದ ವ್ಯಕ್ತಿ ಅಂತಲೇ ತಿಳಿದು ಬಂದಿದೆ. ಇನ್ನು 8ನೇದಾಗಿ ಯಶವಂತ್ ಅನ್ನುವಂಥವ್ರು, ಇವರು ಈ ಒಂದು ವಿಮೆಯನ್ನು ತುಂಬಿಸ್ಕೊಂಡಿರುವಂತಹ ಕಂಪನಿಗಳೇನಿರ್ತವೆ ಆ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳು, ಅಂದರೆ ಯೂನಿವರ್ಸಲ್ ಸೋಂಪೋ ಕಂಪನಿಯ ಉದ್ಯೋಗಿ ರಾಕೇಶ್ ಅನ್ನುವಂಥವ್ರು ಕೂಡ ಯೂನಿವರ್ಸಲ್ ಕಂಪನಿಯಲ್ಲೇ ಕೆಲಸ ಮಾಡ್ತಿರುವಂಥ ಉದ್ಯೋಗಿ. ಅದೇ ರೀತಿಯಾಗಿ ಪ್ರಕಾಶ್ ಎನ್ನುವಂಥವ್ರು, ಅನಿಲ್ ಬೀಳ್ಗಿ ಎನ್ನುವಂಥವ್ರು, ಬಾಲರಾಜ್ ಪಾಳೆಗಾರ್ ಅನ್ನುವಂಥವ್ರು, ಗಂಗಪ್ಪ ಇಟ್ನಾಳ್ ಅನ್ನುವಂಥವ್ರು, ಈ ಏನು 5 ಜನರಿದ್ದಾರೆ. ಇವರು ಯೂನಿವರ್ಸಲ್ ಸೋಂಪು ಅನ್ನುವಂತಹ ಒಂದು ಕಂಪನಿಯಲ್ಲಿ ಉದ್ಯೋಗಿಗಳಾಗಿದ್ದಾರೆ. ಇವರು ಈ ಇನ್ನುಳಿದಂಥ ಮೆಟ್ಗುಡ್ ಗ್ರಾಮದವರು ಮತ್ತು ಹಲಗಲಿ ಗ್ರಾಮದ ಏನು ಆರೋಪಿಗಳಿದ್ದಾರೆ ಇವರೊಂದಿಗೆ ಒಂದು ಜಾಲದಲ್ಲಿ ಭಾಗಿಯಾಗಿ ತಮ್ಮದೇ ಆದಂಥ ಒಂದು ನೆಟ್ವರ್ಕನ್ನು ಬೆಳೆಸ್ಕೊಂಡು ರೈತರನ್ನು ಸಂಪರ್ಕ ಮಾಡಿ ಯಾವ್ಯಾವ ದೊಡ್ಡ ದೊಡ್ಡ ರೈತರು ಇರ್ತಾರೆ, ಅಂದರೆ 5 ಎಕರೆ 10 ಎಕರೆ 20 ಎಕರೆ 30 ಎಕರೆ ಗಟ್ಟಲೆ ಏನು ರೈತರು ಇರ್ತಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಏಜೆಂಟ್ರುಗಳನ್ನು
ಕೂಡಿಸ್ಕೊಂಡು ಆ ಏಜೆಂಟ್ಗಳ ಮೂಲಕ ರೈತರ ದಾಖಲಾತಿಗಳನ್ನು ಪಡ್ಕೊಂಡು ತಾವೇ ವಿಮೆ ಹಣವನ್ನು ಕಟ್ಟಿ ಬಳಿಕ ಅದನ್ನು ಸರ್ಕಾರದಿಂದ ವಿಮೆ ಹಣವನ್ನು ಜಮಾ ಮಾಡಿಸಿ ಆ ಬಂದಂಥ ಜಮದಲ್ಲಿ 50% ಹಣವನ್ನು ತಾವು ವಾಪಸ್ ಪಡೆದುಕೊಳ್ಳುವಂಥದ್ದು ಒಂದು ಪ್ರಕ್ರಿಯೆಯಾಗಿ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ನಕಲಿ ಫೋಟೋಗಳನ್ನಾಗಿರ್ಬೋದು, ಅವ್ರ ಹೊಲದಲ್ಲಿ ಕಬ್ಬಿದ್ರು ಕೂಡ ಅದನ್ನು ಮೆಕ್ಕೆಜೋಳ, ಈರುಳ್ಳಿ ಅಂತೇಳಿ ತೋರಿಸುವಂಥದ್ದು, ಅದಕ್ಕೆ ಇಲ್ಲಿ ಪ್ರಮುಖವಾದಂಥ ಸಹಕಾರ ನೀಡುವಂಥವ್ರು ಇಲ್ಲಿ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯತಿಯ PDO ಅವರು, ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಈ ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳು, ಇವರೆಲ್ಲರೂ ಕೂಡ ಒಂದು ರಿಪೋರ್ಟನ್ನು ತಯಾರಿಸಿ ಈ ಒಂದು ಪ್ರದೇಶದಲ್ಲಿ ಗುಣಮಟ್ಟ ಅಂದರೆ ಬೆಳೆಯ ಗುಣಮಟ್ಟ ಹಾಳಾಗಿದೆ, ಈ ರೈತರಿಗೆ ಪರಿಹಾರ ಕೊಡೋದಕ್ಕೆ ಅಡ್ಡಿ ಇಲ್ಲ ಅನ್ನೋಂಥೇಳಿ ರಿಪೋರ್ಟ್ ಕೊಟ್ಟಾಗ ಮಾತ್ರ ಇದು ಇನ್ಶೂರೆನ್ಸ್ ಜಮಾ ಮಾಡಬೇಕು. ಏನು ಬಾಗಲಕೋಟೆ ಜಿಲ್ಲೆಗೆ ನಾವು 2022-23 ಸಾಲಿನಲ್ಲಿ ನೋಡುವಂಥ ಸಂದರ್ಭದಲ್ಲಿ ಒಂದೇ ವರ್ಷಕ್ಕೆ 119 ಕೋಟಿ ರೂಪಾಯಿ ಹಣ ಈ ಒಂದು ಬೆಳೆ ವಿಮೆ ಹಣ ಇಲ್ಲಿ ಜಮಾ ಆಗಿದೆ. ನೀವು ಉದಾಹರಣೆಗೆ ಕೇವಲ 2 ವರ್ಷದ್ದು ನೋಡುವಂಥ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿ ಹಣ ಇಲ್ಲಿ ಜಮಾ ಆಗಿದೆ. ಆದರೆ ರೈತರು ಹೇಳುವಂಥದ್ದು ಏನಂತಂದರೆ, ನಮಗೆ ಬಂದಿಲ್ಲ, ನಿಮಗೆ ಬಂದಿಲ್ಲ, ನಾವು ನೇರವಾಗಿ ಹಣವನ್ನು ತುಂಬಿದ್ದೀವಿ ಆದರೆ ನಮಗೆ ಬಂದಿಲ್ಲ ಅನ್ನುವಂಥ ಮಾತುಗಳನ್ನು ಎಲ್ಲೆಡೆ ಇದೀಗ ಕೇಳಿ ಬರ್ತಾ ಇದ್ದಾವೆ. ಆದರೆ ಯಾರು ಏಜೆಂಟ್ರ ಮೂಲಕ ತುಂಬಿದಾರೋ ಅವರಿಗೆ ಬಂದಿದೆ, ಆದರೆ ಅವರಿಗೆ ಕೈಗೆ ಬಂದಿರುವಂಥ ಅಮೌಂಟು ಕೇವಲ 50%. ಇನ್ನೊಂದು ಉಳಿದ 50% ಏನಿದೆ ಅದು ಈ ಒಂದು ವಂಚಕರ ಜಾಲಕ್ಕೆ ಸೇರ್ತಾ ಇದೆ. ಇದಕ್ಕೆ ಪೂರಕ ಅನ್ನುವಂತೆ ಒಂದು ಆಡಿಯೋವನ್ನು ಕೂಡ ನ್ಯೂಸ್ 18 ನಿಮ್ಮ ಮುಂದೆ ಇಡ್ತಾ ಇದೆ, ಅದನ್ನು ಕೇಳಿಸ್ಕೊಳ್ಳಿ. ಅದನ್ನ ಇದು ಮಾಡ್ರಿ, ನೋಡ್ಕೋರಿ ಅದನ್ನ. ಏನ್ರಿ ಅದ? ನಿಮ್ಮ ಮಮ್ಮಿ ರಸೀದಿ ಜಮಾ ಐತಿ ನೋಡ್ರಿ. ಅದ ಎಷ್ಟ್ರ ಐತಿ? ಅದ ನೋಡ್ಕೋತನ್ರಿ, ಅದೊಂದು ರಸೀದಿ ಐತಿ. ರಸೀದಿ ನನ್ನ ಅಲ್ಲಿ ಮನ್ಯಾಗ ಐತ್ರಿ. ಅದ ಎಷ್ಟು ಕೊಡ್ಬೇಕ್ರಿ? ಅದ್ರೊಳಗೆ ಅರ್ಧ ತೋರಿ ಅರ್ಧ ಕೊಡ್ರಿ. ಎದ್ರ ಅರ್ಧ ರೀ? ಅದು ಏನು ಮಾಡಿರಿ ಅದನ್ನ? ನಾವು ಇನ್ಶೂರೆನ್ಸ್ ತುಂಬಿದ್ದೀವ್ರಿ ಗೊಂಜಾಳ. ಹ್ಞೂ ರೀ. ಅದು ಕ್ರಾಪ್ ಇನ್ಶೂರೆನ್ಸ್ ಇತ್ತು, ಅದನ್ನ ಸರಿ ಮಾಡಿವ್ರಿ. ಈಗ ಬಂದತಿ ಜಮಾ ಆಗೈತಿ ಕೊಡಂದಿವ್ರಿ. ಅದ ಎಷ್ಟು ಕೊಡ್ಬೇಕ್ರಿ? ಅಲ್ಲ ಅವ್ನ ಏನ್ರ ನೀವು ಅರ್ಧ ತೋರಿ, ನಮಗ್ ಅರ್ಧ ಕೊಡ್ರಿ. ನೀವು ಕೂಡಿ ಮಾಡಿದ್ರಾಗು ಹಂಗ ಮಾಡಿದ್ವಲ್ರಿ. ಹಾಗಾದ್ರು ಎಲ್ರಿ ಎಲ್ಲಿ ನಾವ ತುಂಬಿದಂಗ ಕಾಂತತ್ರಿ ಅದನ್ನ. ನಾವ ತುಂಬಿವ್ರಿ ಅದನ್ನ. ನೀವು ತುಂಬಿದ್ರ ರಸೀದಿ ಇದನ್ನ ಮಾಡ್ರಲ್ಲ. ನಮ್ ಕಡೆ ರಸೀದಿ ತುಂಬಿದ್ರ ನಮಗ್ ಕೊಡ್ರಿ, ನಿಮ್ ಕಡೆ ನೀವು ತಗೋರಿ. ಅಲ್ಲ, ನಮ್ಮ ಹೆಸರಲ್ಲ ತುಂಬಿದ್ ಮತ್ತೆ ನಾ ಹೆಂಗ ನಿಮಗೆ ಕೊಡಾಕ್ ಬರ್ತದ ಅದನ್ನ? ನಮ್ಮ ಹೆಸರಲ್ಲ ತುಂಬಿದ್ದಂದ್ರೆ ನಾವ ತುಂಬಿದಂಗ ಅದನ್ನ. ಅಲ್ರಿ ನೀವು ನಿಮ್ ಉತ್ತಾರ ನಮ್ಮ ಆಧಾರ್ ಕಾರ್ಡ್ ನಮ್ ಕೈಯಾಗ ಕೊಟ್ಟಿದ್ರಿ, ಅದನ್ನ ಹೇಳ್ತನ. ಇಲ್ರಿ, ಆಧಾರ್ ಕಾರ್ಡ್ ನಮ್ಮ ಕಡೆ ನಮ್ಮನ್ನ ಇರ್ತಾವ, ನಿಮಗೆ ಹೆಂಗ್ ಕೊಡಾಕ್ ಬರುತ್ತೆ ನಮಗೆ? ನಾ ತುಂಬಿದಂಗ ಕಾಂತೀನಿ ಅದನ್ನ. ನಾ ನಿಮಗೆ ಹೆಂಗ್ ಕೊಡಾಕ್ ಬರುತ್ತೆ? ಆ ರಸೀಟ್ ನಮ್ ಕಡೆ ಇರ್ಲಿಕ್ಕಂದ್ರೆ ಕೊಡ್ಬೇಡ್ರಿ. ನಿಮ್ ಕಡೆ ಇದ್ರೆ ನೀವು ಹಂಗೆ ರಸೀಟ್ ರೀ. ರಸೀಟ್ ನಾವು ತುಂಬಿದ ಆನ್ಲೈನ್ ಹೋಗಿ ತುಂಬಿರ್ತೀವಿ. ರಸೀಟ್ ಹೆಂಗ್ ಇದು ಮಾಡಕ್ ಬರುತ್ತೆ ಅದನ್ನ? ನೀವು ರಸೀದಿ ತೋರಿಸ್ರಿ. ಅದನ್ನ ಅದೇನ್ ನನಗೇನು ಫರ್ಕ್ ಬರಂಗಿಲ್ರಿ. ಇದು 20,000ದಿಂದ ಏನ್ ಬಾಳ ದೊಡ್ಡ ಕೆಲಸ ಅಲ್ರಿ ಇದು. ನಿಮ್ ಕರೆಕ್ಟ್ ಇತ್ತ ನೀವು ತಗೋರಿ, ಅದಕ್ಕೆ ಐತಿ. ಇಲ್ರಿ, ನಾ ತುಂಬಿ ಹೇಳ್ತನಲ್ಲ. ಅದು ನಿಮ್ ಕಡೆ ಇದ್ದದ ರಸೀದಿ ನೀವು ತೋರಿಸ್ರಿ. ನೀವು ತುಂಬಿದ್ರೆ ನೀವು ತಗೋರಿ, ನನ್ನ ಕಡೆ ಇದ್ರೆ ನೀವು ಕೊಡ್ರಿ. ನಾವ ತುಂಬಿ ಅಲ್ರಿ, ನಾವ್ ತುಂಬಿದ್ ನಿಮ್ಗೆ ಹೆಂಗ್ ಕೊಡಕ್ ಬರುತ್ತೆ ಅದನ್ನ? ಅದ ನಿಮ್ ಕಡೆ ಇದ್ರೆ ರಸೀದಿ ತೋರಿಸ್ರಿ. ಅಲ್ಲ, ನಿಮ್ಗೆ ಯಾಕೆ ರಸೀಟ್ ತೋರ್ಸೋಣ? ನಿಮ್ಗೆ ಯಾಕೆ ರಸೀಟ್ ತೋರಿಸ್ಬೇಕು? ನಾವು ತುಂಬಿದ್ದು ಅಲ್ರಿ, ನಮ್ಮ ಹೆಸರಲ್ಲೇ ಐತೆ ಅಂದ್ರೆ ನಾವು ತುಂಬಿದ್ದು. ನಿಮ್ಗೆ ಹೆಂಗ್ ರಸೀಟ್? ಇಟ್ಕೊಂಡ್ಬಿಡ್ನಿ. ನಾವು ತುಂಬಿದ್ದು ಇಂಥವೆಲ್ಲ 20,000 ಅದು ನಮ್ಗೇನ್ ಕಾಣೋದಿಲ್ಲ. ನಮ್ ಕೈಯಾಗ ನಮಗ್ ಹೆಂಗ್ ತಿರುಗಿ ಮಾತಾಡ್ತೀವಿ ಅಂದ್ರ ಏನಾಗ್ಬೇಕಾಗೈತಿ? ಆಯ್ತಾಯ್ತು, ನಾವು ತುಂಬಿ ನಾವ್ಯಾಕೆ ಕೊಡೋಣ? ಈ ಆಡಿಯೋದಲ್ಲಿ ಏನು ಕೇಳಿಸ್ಕೊಳ್ತಾ ಇದ್ದೀರಿ, ಇದರಲ್ಲಿ ಮಾತನಾಡಿರುವಂಥ ಅಂದರೆ ಈ 13 ಜನರಲ್ಲೇ ಇರುವಂಥ ಒಬ್ಬ ಆರೋಪಿ ಅಂತೇಳಿ ನಮಗೆ ತಿಳಿದು ಬಂದಿರುವಂಥದ್ದು. ಮುಧೋಳ ತಾಲೂಕಿನಲ್ಲಿ ಒಬ್ಬರ ರೈತರಿಗೆ ಕರೆ ಮಾಡಿ, ನಿಮ್ಮ ಖಾತೆಗೆ ಜಮಾ ಆಗಿರುವಂತಹ 50% ಹಣವನ್ನು ನಮಗೆ ಕೊಡ್ರಿ ಅಂತ ಹೇಳಿ ಬೇಡಿಕೆಯನ್ನು ಇಡ್ತಾರೆ. ಆ ರೈತರು ಒಪ್ಪದೇ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಕೊನೆಯದಾಗಿ ಅವ್ರು ಹೇಳುವಂಥದ್ದು, ಬಿಡ್ರಿ ಇದೇನು 20,000 ನನಗೇನು ದೊಡ್ಡದಲ್ಲ, ಎಷ್ಟೋ ಮಾಡಿದ್ದೀವಿ ಅನ್ನುವಂತಹ ರೀತಿಯಲ್ಲಿ. ಅಂದರೆ ಈ 20,000 ಅವ್ರಿಗೆ ಯಾವುದೇ ರೀತಿಯಂಥ ಲೆಕ್ಕವೇ ಇಲ್ಲ ಅಂತಂದರೆ ಇದರಲ್ಲಿ ಎಷ್ಟು ಕೋಟಿ ಹಗರಣ ಆಗಿರ್ಬೋದು ಅನ್ನೋಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದರ ಜೊತೆಗೇ ಈ ತನಿಖೆಗಳು ಕೂಡ ನಡೀತಾ ಇದ್ದಂತೆಯೇ ಒಂದಿಷ್ಟು ಪ್ರಮುಖವಾದಂತಹ ಬೆಳವಣಿಗೆ ಕೂಡ ಹೊರಗಡೆ ಬರ್ತಾ ಇದ್ದಾವೆ. ಸದ್ಯ ನಮಗೆ ಇರುವ ಮಾಹಿತಿ ಪ್ರಕಾರ ಈ ಒಂದು ಪ್ರಕರಣದಲ್ಲಿರುವಂತಹ 13 ಆರೋಪಿಗಳೇನಿದ್ದಾರೆ, ಇವರು ಕೇವಲ ವಿಚಾರಣೆಯನ್ನು ಎದುರಿಸಿ ಜಾಮೀನನ್ನು ಪಡೆದುಕೊಂಡು ಈಗ ರಾಜರೋಷವಾಗಿ ಹೊರಗಡೆ ಇದ್ದಾರೆ. ಅದರ ಬದಲಿಗೆ ಯಾರು ಅಮಾಯಕ ರೈತರು ಅಂದರೆ ಹಣದ ಆಸೆಗಾಗಿ ಈ ಏಜೆಂಟ್ರ ಮೂಲಕ ಹಣವನ್ನು ಕಟ್ಟಿ ತಮ್ಮ ಖಾತೆಗೆ ಹಣವನ್ನು ಜಮಾ ಮಾಡಿಸ್ಕೊಂಡಿದ್ದಾರೆ, ಆ ರೈತರು ಇವತ್ತು ತನಿಖೆಯನ್ನು ಎದುರಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಆ ರೈತರದ್ದು ಕೂಡ ತಪ್ಪಲ್ಲ. ಯಾಕಂತಂದರೆ ಸಹಜವಾಗಿ ಈಗ ರೈತರು ನೇರವಾಗಿ ತುಂಬುವಂಥ ಸಂದರ್ಭದಲ್ಲಿ, ಅಂದರೆ ನೇರವಾಗಿ ವಿಮೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಪ್ರೀಮಿಯಮನ್ನು ಕಟ್ಟಿದರೆ ಯಾವುದೇ ರೀತಿಯಾಗಿ ಹಣ ಬರೋದಿಲ್ಲ. ಈ ಏಜೆಂಟ್ರ ಮೂಲಕ ಕಟ್ಟಿದರೆ ಮಾತ್ರ ಹಣ ಬರುತ್ತೆ ಅನ್ನೋಂಥದ್ದು ತಿಳಿದ ಮೇಲೆ ಹೋದರೆ ಹೋಗ್ಲಪ್ಪ, ನಮಗೆ 50% ಆದರೂ ದುಡ್ಡು ಬರುತ್ತಲ್ಲ, ಈ ಏಜೆಂಟ್ರ ಮೂಲಕವೇ ಕಟ್ಟಿದರೆ ಆಯಿತು, ನಮಗೆ ದುಡ್ಡು ಬಂದರೆ ಸಾಕು ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡು ರೈತರು
ಹಣವನ್ನು ಕಟ್ಟಿದ್ದಾರೆ. ಅಂತಹ ರೈತರು ಇವತ್ತು ತನಿಖೆಯನ್ನು ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ. ಇದು ಕೇವಲ ಮುಧೋಳ ತಾಲೂಕಿಗೆ ಸೀಮಿತವಾಗಿಲ್ಲ. ಈ ಒಂದು ತಂಡ ರಾಜ್ಯಾದ್ಯಂತ ತನ್ನದೇ ಆದಂಥ ಒಂದು ಜಾಲವನ್ನು ವಿಸ್ತರಿಸಿ ಈ ಹಗರಣವನ್ನು ನಡೆಸಿದ್ದಾರೆ ಅನ್ನುವಂಥದ್ದನ್ನು ಇದು ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿದು ಬಂದಿರುವಂತಹ ವಿಚಾರ. ಸದ್ಯ ಇದೀಗ ಈ ಒಂದು ಪ್ರಕರಣದ ತನಿಖೆಯನ್ನು SIT ತಂಡ ನಡೆಸ್ತಾ ಇದ್ರೂ ಕೂಡ ಇಲ್ಲಿವರೆಗೆ ಸರ್ಕಾರ ಆಗಲಿ ಅಥವಾ ಈ ಒಂದು ತನಿಖಾ ತಂಡ ಆಗಲಿ ಇಲಾಖೆ ಆಗಲಿ ಈ ತನಿಖೆ ಯಾವ ಹಂತದಲ್ಲಿದೆ, ಇಲ್ಲಿವರೆಗೂ ಕೂಡ ಏನೆಲ್ಲ ಪ್ರಗತಿಯಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸ್ಪಷ್ಟ ಮಾಹಿತಿಯನ್ನು ಕೊಡೋದಕ್ಕೆ ತಯಾರಿಲ್ಲ. ಅದರ ಜೊತೆಗೇ ಈ ಒಂದು ಇಂಥ ಒಂದು ಅನ್ಯಾಯ ರೈತರಿಗೆ ಆಗ್ತಾ ಇರುವಂತಹ ಮೋಸ ವಂಚನೆ ಬಗ್ಗೆ ಜನಪ್ರತಿನಿಧಿಗಳ ಗಮನಕ್ಕೆ ಬಂದರೂ ಕೂಡ ಯಾವುದೇ ಜನಪ್ರತಿನಿಧಿಗಳು ಇದರ ಬಗ್ಗೆ ತುಟಿ ಬಿಚ್ಚಿಸ್ತಾ ಇಲ್ಲ. ಈ ವಿಚಾರ ಸರಿಯಾಗಿ ಯಾರಿಗೂ ಕೂಡ ಗಮನಕ್ಕೆ ಬಂದಿಲ್ವಾ ಅಥವಾ ಯಾವುದಾದ್ರೂ ಹಿತಾಸಕ್ತಿಯಿಂದಾಗಿ ಇದನ್ನು ಮರೆಮಾಚಲಾಗ್ತಾ ಇದೆ ಅನ್ನೋದು ಕೂಡ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಸದ್ಯ ಇನ್ನು ಮುಂದಾದರೂ ಈ ಒಂದು ಪ್ರಕರಣದ ತನಿಖೆಯನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ, ಏನೆಲ್ಲ ಅಂಶಗಳು ಈ ಒಂದು ತನಿಖೆಯಲ್ಲಿ ಹೊರಗಡೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.